ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಮೂರನೇ ರೂಪನಾತ್ಮಕ ಪರೀಕ್ಷೆ ಅಂದರೆ FA 3ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಇದು ನಾನು ಪೋಸ್ಟ್ ಮಾಡಿದ್ದೆ ಮುಂಚೆ. ಭಾಳ ಜನ ಸ್ಟೂಡೆಂಟ್ಸ್ಗಳ ಕ್ವೈರಿ ಇತ್ತು, ಸರ್ ಇದಕ್ಕೆ ಕೀ ಆನ್ಸರ್ ಕೊಡಿ ಅಂತಾನೆ. ಕೀ ಆನ್ಸರನ್ನು ನೋಡುವ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆಲ್ರೆಡಿ ಎಲ್ಲ ವಿಷಯದಲ್ಲಿ ಎರಡೆರಡು ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಖಂಡಿತವಾಗಿ ಬರ್ತವೆ, ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹ ಒತ್ತಿ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಇದೆ ನೋಡಿ, sin A ಇಂಟು ಕಾಸ್ ಎ ದ ಬೆಲೆ ಅಂತ ಕೇಳಿದರು. ಇದರ ಉತ್ತರ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಬಿ 1 ಅಂತಕ್ಕಂಥದ್ದು ರೈಟ್ ಆನ್ಸರ್ ಮಾಡಬೇಕು. ಎರಡನೇ ಪ್ರಶ್ನೆ, ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟು ಡಿಗ್ರಿ ಆಗಿರ್ತದೆ ಅಂತ ಕೇಳಿದರು. ಅದರಲ್ಲಿ ಏನಿದಪ್ಪ ಅಂತಂದ್ರೆ ಆಪ್ಷನ್ ಎ 30, ಆಪ್ಷನ್ ಬಿ 60, ಆಪ್ಷನ್ ಸಿ 90, ಆಪ್ಷನ್ ಡಿ 180. ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂದರೆ ಆಪ್ಷನ್ ಸಿ 90 ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಬರೀಬೇಕಿತ್ತು. ಮುಂದಿನ ಹೋಗೋಣ. ಮೂರನೇ ಪ್ರಶ್ನೆ, ದೃಷ್ಟಿರೇಖೆಯ ಸಮತಲ ರೇಖೆಗಿಂತ ಮೇಲಿದ್ದಾಗ ಅವುಗಳ ನಡುವಿನ ಉಂಟಾಗುವ ಕೋನವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಉನ್ನತ ಕೋನ ಅಂತ ಕರೀತಾರೆ. ಇದನ್ನು ಸ್ವಲ್ಪ ನೀವು ಏನು ಮಾಡಬೇಕು, ನೆನಪಿಟ್ಕೊಡ್ರಿ. ಏನಂತಾರೆ ಇದನ್ನು? ಯಾವ ಕೋನ ಇದು? ಉನ್ನತ ಕೋನ. ಉನ್ನತ ಕೋನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ ತ್ರಿಜ್ಯ ಎಷ್ಟಿದೆ ಅಂತ ಕೇಳಿದರು. ತ್ರಿಜ್ಯ ಎಷ್ಟದಪ್ಪ ಅಂತಂದ್ರೆ 3.5 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಎಷ್ಟು? 3.5 ಅಂತ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಮುಂದೆ ಹೋಗೋಣ. 2 ಮಾರ್ಕ್ಸ್ ಕ್ವಶನಲ್ಲಿ ಒಂದು ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧ ಇದೆ. ಕಾಸೆಕ್ ಎ ಇನ್ ದ ಬ್ರಾಕೆಟ್ 1 ಮೈನಸ್ ಕಾಸ್ ಎ ಇಂಟು ಕಾಸೆಕ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 1 ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಉತ್ತರ ಈ ಥರನಾಗಿರ್ತಕ್ಕಂಥದ್ದು ಇದೆ. ಅದನ್ನೇ ನೀವು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ. ಫಸ್ಟ್ LHS ಬರ್ಕೊಡ್ರಿ. LHS ಇಸ್ ಈಕ್ವಲ್ ಟು ಕಾಸೆಕ್ ಎ, ಆಮೇಲೆ ಇನ್ ದ ಬ್ರಾಕೆಟ್ 1 ಮೈನಸ್ ಕಾಸ್ ಎ ಇನ್ ದ ಬ್ರಾಕೆಟ್ ಕಾಸೆಕ್ ಎ ಪ್ಲಸ್ ಕಾಟ್ ಎ. ಅವಾಗ ಏನು ಬರೀರಿ? 1 ಡಿವೈಡೆಡ್ ಬೈ ಸೈನ್ ಎ, ಅವಾಗಿಂದ ಬ್ರಾಕೆಟ್ 1 ಮೈನಸ್ ಕಾಸ್ ಎ ಇಂಟು 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಅವಾಗೇನಾಗ್ತದೆ? 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಅವಾಗ 1 ಮೈನಸ್ ಕಾಸ್ 2a ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ. ಅವಾಗೇನಾಗ್ತದೆ? ಈ ಸೈನ್ 2a ಮತ್ತು ಸೈನ್ 2 ಓದೋದಾಗ ಕೇವಲ 1 ಆಗ್ತದೆ. 1 ಅಂತಕ್ಕಂಥ ನಿಮ್ಗೆ ಏನಾಗಬೇಕಾಗಿತ್ತು? ಉತ್ತರವನ್ನು ಕೊಟ್ಟರೆ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದೆ. ಆರನೇ ಪ್ರಶ್ನೆ, ಓ ಕೇಂದ್ರವುಳ್ಳ ವೃತ್ತ ಇದೆ, AB ವ್ಯಾಸ ಇದೆ ಮತ್ತು AP ಸ್ಪರ್ಶಕ ಇದೆ. ಕೋನ OCB 25 ಡಿಗ್ರಿ ಆದರೆ APBನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಇದಕ್ಕೆ ಉತ್ತರವನ್ನು ನೋಡೋಣ. ಬರ್ಕೊಡ್ರಿ. ಕೋನ OCB ಎಷ್ಟದ? 25 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. OB ಇಸ್ ಈಕ್ವಲ್ ಟು OC, ಎರಡೂ ಒಂದೇ ವೃತ್ತದ ತ್ರಿಜ್ಯಗಳಾಗಿದ್ದಾವೆ. ಆವಾಗ ಕೋನ OCB ಮತ್ತು ಕೋನ OCD 25 ಡಿಗ್ರಿ ಅಂದ್ರೆ OCB ಒಂದು ಸಮದ್ವಿಬಾಹು ತ್ರಿಭುಜ ಆಗದ. ಆವಾಗ ಕೋನ PAB ಇಸ್ ಈಕ್ವಲ್ ಟು 90 ಡಿಗ್ರಿ ಪ್ರಮೇಯ 10.1ರ ಪ್ರಕಾರ. ಆವಾಗ ತ್ರಿಭುಜ PABಯಲ್ಲಿ ಏನದಪ್ಪ ಅಂದ್ರೆ ಕೋನ APB ಪ್ಲಸ್ ಕೋನ ABP ಪ್ಲಸ್ ಕೋನ PAB ಇಸ್ ಈಕ್ವಲ್ ಟು 90 ಡಿಗ್ರಿ. ಅವಾಗ ಬೆಲೆ ತುಂಬ್ರಿ. ಕೋನ APBಗೆ ಕೋನ APB ಇಡ್ರಿ. ABP 25 ಅದ, PAB 90 ಅದ. ಏನಾಯಿತು? 180 ಡಿಗ್ರಿ ಆಗಬೇಕು, ಮೂರು ಸೇರಿ. ಓಕೆನಾ? ಆವಾಗ ಕೋನ APBಗೆ ಇಡ್ರಿ. ಇವೆರಡೂ ಕೂಡಿಸಿದಾಗ 25 ಮತ್ತು 90 ಕೂಡಿಸಿ 115, 180. ಆವಾಗ ಕೋನ APBಯಲ್ಲಿ ಏನು ಮಾಡಬೇಕು? 182ರಲ್ಲಿ 115 ಕಳೆದ್ರೆ 65 ಬರ್ತದೆ. 65 ಡಿಗ್ರಿ ಏನಾಗಿರ್ತದೆ? ಕೋನ APBಯ ಬೆಲೆ ಆಗಿರ್ತದೆ. ಏಳನೇ ಪ್ರಶ್ನೆ, ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಇತ್ತು, ವೃತ್ತಪಾಠದಲ್ಲಿಂದು ಇದೆ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ಹಾಗಾದರೆ ಕಂಸದ ಉದ್ದವನ್ನು ಕಂಡುಹಿಡಿರಿ ಅಂತ 21ನೇ ಪ್ರಶ್ನೆ ನಿಮಗೆ ಕೇಳಿದರು. ಏನಿದೆ ನೋಡಿ ಇದ್ರದ್ದು? ಫಸ್ಟ್ ಬರ್ಕೊಡ್ರಿ. ಪ್ರಶ್ನೆ ಹೇಳಿತ್ತು. ತ್ರಿಜ್ಯ ಎಷ್ಟು ಕೊಟ್ಟಿದ್ರು? 21 ಸೆಂಟಿಮೀಟರ್ ಅದ. ಕೋನ ಟೀಟಾ ಎಷ್ಟದ? 60 ಡಿಗ್ರಿ ಅದ. ಕಂಸದ ಉದ್ದ ಬೇಕಾದ್ರೆ ಸೂತ್ರ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr. ಬೆಲೆ ತುಂಬೋಣ. ಟೀಟಾ 60 ಅದ, 360ಕ್ಕೆ 366, 2ಕ್ಕೆ 2, ಪೈ ಬೆಲೆ 22 ಭಾಗಿಸಿ 7, 6 21. ಅವಾಗ ಏನಾಗ್ತದಪ್ಪ ಅಂದ್ರೆ ಸಿಂಪಲಾಗಿ 6 ಇದು ಹೋಗ್ತದೆ. ಟೋಟಲ್ ಇಲ್ಲಿ ಎಷ್ಟು ಉಳಿಬೇಕು? 22 ಸೆಂಟಿಮೀಟರ್ ಬಂದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇದನ್ನು ಈ ಥರ ನೀವು ಬಿಡಿಸಬೇಕಿತ್ತು. 8ನೇ ಪ್ರಶ್ನೆ,
ಇದು ಟ್ರಿಗ್ನೋಮೆಟ್ರಿಲಿ 3 ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ. ಸೈನ್ ಎ ಪ್ಲಸ್ ಕಾಸ್ ಎ ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಎ ಕೆ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಸಾಧಿಸಿ ಅಂತ ಕೇಳಿದರು. ಸೊ 8ನೇ ಪ್ರಶ್ನೆ ಉತ್ತರವನ್ನು ನೀವು ಹೇಗೆ ಬಿಡಿಸ್ಬೇಕಂತಂದ್ರೆ ಎಸ್ ಇಲ್ಲಿದೆ ಬರ್ಕೋರಿ LHS ಅಲ್ಲಿ ಸೈನ್ ಎ ಪ್ಲಸ್ ಕಾಸ್ ಎ ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಎಲ್ಲ ಮಾಡಿದಾಗ ಇದನ್ನು ಏನಾಗಬೇಕು 7 ಪ್ಲಸ್ ಟ್ಯಾನ್ 2 ಪ್ಲಸ್ ಕಾಟ್ 2 ಎ ಅಂತಕ್ಕಂಥ ಉತ್ತರವನ್ನು ಬರೀಬೇಕು. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೀವೇನು ಮಾಡ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ನಿಮಗೆ ಇದ್ರದ್ದು ಅಂಕಗಳು ಬರ್ತವೆ. ಇನ್ನು 9ನೇ ಪ್ರಶ್ನೆ ಪ್ರಮೇಯ ಇದೆ. ಇದು ವೃತ್ತದ ಮೇಲೆ ಇರ್ತಕ್ಕಂಥ ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಅದೇನಿಲ್ಲ, ಜಸ್ಟ್ ಮೊದಲು ದತ್ತ ಬರೀರಿ. ದತ್ತ ಏನು ಬರಿತೀರಿ? ಓ ವೃತ್ತ ಕೇಂದ್ರ ಅದ, ಪಿ ಬಾಹ್ಯ ಬಿಂದು ಅದ, ಪಿ ಕ್ಯೂ ಮತ್ತು ಪಿ ಆರ್ ಬಾಹ್ಯ ಬಿಂದು ಪಿ ನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಹಾಗಾಗಿ ಒ ಪಿ ಒ ಕ್ಯೂ ಮತ್ತು ಒ ಆರ್ಗಳನ್ನು ಸೇರಿಸಿದರೆ ಏನು ಸಾಧನೆಯ ಮಾಡಬೇಕು? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಆವಾಗ ಸಾಧನೆ ಏನಾಗ್ತದೆ? ಲಂಬಕೋನ ತ್ರಿಭುಜ ಒ ಆರ್ ಪಿ ಮತ್ತು ಒ ಕ್ಯೂ ಪಿಗಳಲ್ಲಿ ಒ ಕ್ಯೂ ಇಸ್ ಈಕ್ವಲ್ ಟು ಆರ್ ಒಂದೇ ವೃತ್ತದ ತ್ರಿಜ್ಯಗಳು. ಕೋನ ಒ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಒ ಆರ್ ಪಿ 90 ಡಿಗ್ರಿ. ಪ್ರಮೇಯ 10.1 ಪ್ರಕಾರ ಅವಾಗ ಒ ಪಿ ಇಸ್ ಈಕ್ವಲ್ ಟು ಒ ಪಿ ಉಭಯ ಸಾಮಾನ್ಯ ಆಗ್ತವೆ. ಅವಾಗ ತ್ರಿಭುಜ ಒ ಆರ್ ಪಿ ಸರ್ವಸಮ ತ್ರಿಭುಜ ಒ ಕ್ಯೂ ಪಿ. ಇದು ಲಂಬ ವಿ ಬಾ ಸಿದ್ಧಾಂತ ಅಂತ ಬರೀರಿ, ಲಂಬಕೋನ ವಿಭಾಜಕ ಸಿದ್ಧಾಂತ. ಇನ್ನು ಸರ್ವಸಮರೂಪ ತ್ರಿಭುಜ ಅವಿಭಾಜ್ಯ ಬಾ ಅಂತ ಬರ್ತದೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತಕ್ಕಂಥನ್ನು ಬರೆದ್ರೆ ಪ್ರಮೇಯ ಕಂಪ್ಲೀಟ್ ಆಗ್ತದೆ. ಇನ್ನು ಲಾಸ್ಟ್ ನಿಮಗೆ 4 ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ ಮೇಲೆ ಒಂದು ಕ್ವಶನ್ ಕೇಳಿದರು. ಓಕೆನಾ? ಇದರಲ್ಲಿ ಎ ಸಿಯ ಉದ್ದವನ್ನು ಕಂಡುಹಿಡಿದಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಕಂಡುಹಿಡಿಬೇಕು, ಎ ಸಿ ಕಂಡುಹಿಡಬೇಕು. ಸಿ ಡಿ 20√3 ಅದ. ಆಮೇಲೆ ಬಿ ಮತ್ತು ಪಿ 10 ಮೀಟರ್ ಅದ, ಪಿ ಮತ್ತು ಡಿ 20 ಮೀಟರ್ ಅದ. ಓಕೆ, ಇಷ್ಟು ಡಾಟಾ ಅವ್ರು ನಿಮ್ಗೆ ಏನು ಮಾಡಿದರು ಕೊಟ್ಟಿದ್ರು. ಸೊ ಸಿಂಪಲ್ಲಾಗಿ ಏನು ಬರೀರಂದ್ರೆ ಮೊದಲ ಅದು ತ್ರಿಭುಜ ಎ ಸಿ ಪಿ ಡಿ ತೊಗೊರಿ. ಅಲ್ಲಿ ಏನಾಗ್ತದೆ? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ ಪಿ ಡಿ ಇಸ್ ಈಕ್ವಲ್ ಟು 20√3 ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು √3. ಆವಾಗ ಟೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆಗ್ತದೆ. ಆವಾಗ ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 60 ಡಿಗ್ರಿ ಅಂದ್ರೆ 30 ಡಿಗ್ರಿ ಬರ್ತದೆ. ಆವಾಗ ತ್ರಿಭುಜ ಎ ಬಿ ಪಿಯಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಬಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 10 ಅಂದರೆ 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 10 ಅಂತ ಆಗ್ತದೆ. ಆವಾಗ ಎ ಬಿ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ √3 ಮೀಟರ್. ಆವಾಗ ಕಂಬದ ಎತ್ತರ ಎಷ್ಟಾಗ್ತದೆ? 10 ಡಿವೈಡೆಡ್ ಬೈ √3 ಮೀಟರ್ ಅಂತ ಆಗ್ತದೆ. ಆವಾಗ ಏನಾಗ್ತದಪ್ಪ ಅಂತಂದರೆ ತ್ರಿಭುಜ ಪಿ ಸಿ ಡಿಯಲ್ಲಿ, ಓಕೆನಾ, ಆವಾಗ ಕೋನ ಪಿ ಸಿ ಡಿ ಎಷ್ಟಾಗ್ತದೆ? 90 ಡಿಗ್ರಿ ಆಗ್ತದೆ. ಆವಾಗ ಪಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಆಮೇಲೆ ಬೆಲೆ ತುಂಬ್ರಿ 20ರ ವರ್ಗ 20√30ರ ವರ್ಗ. ಅವಾಗ 400 ಇಂಟು 400 ಪ್ಲಸ್ 3 ಅವಾಗ ಇದು ಎಷ್ಟಾಗ್ತದೆ? 40 ಮೀಟರ್ ಅಂತ ಬರ್ತದೆ. ಓಕೆನಾ? ಏನಿತ್ತಿದು? ಪಿ ಸಿ ಇತ್ತು. ಆಮೇಲೆ ಈ ಕಡೆ ತ್ರಿಭುಜ ಎ ಬಿ ಪಿಯಲ್ಲಿ ತೊಗೊಳ್ರಿ. ಸೊ ಈ ತ್ರಿಭುಜ ಎ ಬಿ ಪಿಯಲ್ಲಿ ಬೆಲೆಗಳನ್ನು ತುಂಬ್ರಿ, ಎ ಬಿದು ಬಿ ಪಿದು ತುಂಬ್ರಿ. ಇದು ಎಷ್ಟಾಗ್ತದೆ? 20√3 ಮೀಟರ್ ಅಂತ ಏನಾಗ್ತದೆ? ಬರ್ತದೆ. ಅವಾಗ ಲಾಸ್ಟ್ ಏನು ಮಾಡಬೇಕು ಅಂತಂದ್ರೆ ತ್ರಿಭುಜ ಎ ಪಿ ಸಿಯಲ್ಲಿ ನೋಡಬೇಕು. ಆವಾಗ ತ್ರಿಭುಜ ಎ ಪಿ ಸಿಯಲ್ಲಿ ಬೆಲೆ ತುಂಬಿದಾಗ ಒಟ್ಟು ಉತ್ತರ ಎಷ್ಟು ಬರಬೇಕು? 20√39 ಭಾಗಿಸು √30 ಮೀಟರ್ ಅಂತಕ್ಕಂಥ ಉತ್ತರವನ್ನು ನೀವು ಕೊಟ್ಟರೆ ಈ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟು 10th ಏನಾಗಿತ್ತಪ್ಪ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ರಿಪೀಟ್ ಆಗ್ತದೆ. ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.